ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ. ಅಧಿಕಾರ ನಿರಾಕರಿಸಿದವರೆಲ್ಲ ಅಥರ್ಣಿಯ ಶಿವರಿಗಳಾಗುವರೇನಯ್ಯ. ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವ ಸ್ವತಂತ್ರ ಧೀರ ಸಿದ್ದೇಶ್ವರ. ನಿನ್ನ ಹೆಸರು ಹೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂತಹ ತತ್ವಜ್ಞಾನಿಗಳು. ಅವರ ಪುಣ್ಯ ಪರಿಸರದಲ್ಲಿ ಮತ್ತು ಅವರ ಜನ್ಮಭೂಮಿಯಲ್ಲಿ ಅಷ್ಟೇ ಅಲ್ಲ, ವಿಶ್ವಾರಾಧ್ಯರನ್ನ ವಿಶ್ವಕ್ಕೆ ಆರಾಧ್ಯನಾಗುವನ್ನುವಂತಹ ಕೃಪಾಶೀರ್ವಾದ ಮಾಡಿದಂತಹ ಜಗದ್ಗುರು ಬನ್ನಿ ಬಸವೇಶ್ವರ ಪುಣ್ಯ ಪ್ರಾಂಗಣದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಬಸವಲಿಂಗ ಶಾಸ್ತ್ರಿಗಳವರನ್ನು ನಿಮಿತ್ತ ಮಾಡಿಕೊಂಡು ನಿನ್ನೆಯಿಂದ ಇಲ್ಲಿವರೆಗೂ ಬೆಳಗ್ಗೆ ಮತ್ತು ಮಧ್ಯಾಹ್ನದವರೆಗೆ ಅಖಂಡ ಭಜನೆ ಅನ್ನುವಂಥದ್ದು ಮಾಡಿದರೆ ಶಾಸ್ತ್ರಗಳವರು ತಮ್ಮದೇ ಆದಂತಹ ವಿಚಾರದಲ್ಲಿ ತಿಳಿಸಿದರು. ಇವತ್ತು ಎಲ್ಲಾ ಊರಲ್ಲಿ ಎಲ್ಲಾನು ಸಿಗ್ತದೆ. ಪುರಾಣ ದೊಡ್ಡ ದೊಡ್ಡವರಾಗಿ ಪುರಾಣ ಹಚ್ಚಬಹುದು, ಬಹಳ ಹರಕೆ ಇಟ್ಕೊಂಡು ಹರಕೆ ಪುರಾಣ ತಿಳ್ಕೊಂಡು ದೊಡ್ಡ ದೊಡ್ಡವರಿಗೆ ಕರೆಸಿ ಪಂಡಿತರಿಗೆ ಕರೆಸಿ ಹೇಳ್ಬೋದು. ಇನ್ನಿತರ ರಂಜನ ಮನೋರಂಜನ ಕಾರ್ಯಕ್ರಮಗಳು ಮಠದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೆಯಬಹುದು. ಆದ್ರೆ ಭಜನೆ ಅನ್ನುವಂಥದ್ದು ಎಲ್ಲಾದ್ರೂ ನಡೀತದನಪ್ಪ, ಎಲ್ಲಿ ಹೋಗಿ ನೋಡ್ಬೇಕಂತ ಕೇಳಿದ್ರೆ ಬಸವಲಿಂಗ ಶಾಸ್ತ್ರಗಳ ಪುಣ್ಯಾದರ ನಿಮಿತ್ತವಾಗಿ ನೀವೆಲ್ಲರೂ ಮಾಡುವಂತಹ ಭಜನೆ ನೋಡಿದ್ರೆ ಭಜನೆ ಅಂದ್ರೆ ಹೀಗಿರ್ತದಪ್ಪ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಆನಂದ ಆಗುವಂತದ್ದಾಗ್ತದೆ. ಬಸವಲಿಂಗ ಶಾಸ್ತ್ರಗಳು ವಿಶ್ವಾರಾಧ್ಯರು, ಬನದಯ್ಯ ಶಾಸ್ತ್ರಗಳು ಮಕ್ಕಳು. ಬನದಯ್ಯ ಶಾಸ್ತ್ರಗಳು ಬಸವಲಿಂಗ ಶಾಸ್ತ್ರಗಳ ಮಗ ಅಂದ್ರೆ ಮೊದಲನೇ ಬಸವಲಿಂಗ ಶಾಸ್ತ್ರ. ಈ ಮುದ್ದನ ಹೆಸರು ಮೊಮ್ಮಗನಿಗೆ ಇಟ್ಟಾರಂತಲ್ಲ, ಅಂತ ಬಸವಲಿಂಗ ಶಾಸ್ತ್ರಗಳು ಪೂರ್ವ ಬಸವಲಿಂಗ ಶಾಸ್ತ್ರಗಳು 14 ವರ್ಷ ಅಖಂಡವಾಗಿ ಬ್ರಹ್ಮ ರಾಕ್ಷಸರಿಂದ ವಿದ್ಯಾ ಸಂಪಾದನೆಯನ್ನು ಮಾಡಿದ್ರೆ ಎಲ್ಲಿ ಅಂತ ಕೇಳಿದ್ರೆ ಕಾಶಿಯಲ್ಲಿ. ಗುಂಡಶಾಸ್ತ್ರ ವಿದ್ಯಾಭ್ಯಾಸವನ್ನು ಮಾಡಿ ಅವರಿಂದ ಅಘಟಿತವಾದಂತಹ ಜನ ಪಾಂಡಿತ್ಯವನ್ನು ಗಳಿಸಿಕೊಂಡು ಬಂದು ಬಳ್ಳಾರಿಯಲ್ಲಿ ಬರತಕ್ಕಂತ ಸಂದರ್ಭದಲ್ಲಿ ಕೆಲವು ಅವರಿಗೂ ಮತ್ತು ಬೇರೆ ವಿದ್ವಾಂಸರಿಗೂ ಪಾಂಡಿತ್ಯದಲ್ಲಿ ವಾಗ್ವಾದ ಆಗಿ ಯಾರ ಮೊದಲ ಗೆದ್ದಿದ್ದಾರ ಸೋತ ಅವರಿಗೆ ನಾಲಿಗೆ ಕಿತ್ತಿ ಎದುರು ಗೆದ್ದವನಿಗೆ ಕೊಡ್ಬೇಕಂತ ತಿಳ್ಕೊಂಡಂದಾಗ ಇದನ್ನು ಬೇಡಪ್ಪ ಅಂತ ತಿಳ್ಕೊಂಡಂದ್ರು. ಸುಮಾರು ದಿನಗಳಿಂದ ನಡೆದಂತ ವಿದ್ವತ್ ಸಭೆಯಲ್ಲಿ ಮೊದಲಿನ ಬಸವಲಿಂಗ ಶಾಸ್ತ್ರಗಳು ಅದನ್ನ ಪಾಂಡಿತ್ಯವನ್ನು ಗಳಿಸಿಕೊಂಡು ಅವರ ಎದುರು ಒಬ್ರು ಯಾರೋ ಬ್ರಾಹ್ಮಣರು ನಾಲಿಗೆ ಕಿತ್ತಿ ಇಟ್ರು ಅಂತ ತಿಳ್ಕೊಂಡು ಕೇಳಿವಿ. ಇಲ್ಲಿ ಬಂದ ನಂತರ ಅವ್ರು ಹಿಂಗೆ ವಿದ್ವತ್ತು ಹೇಳ್ಕೊಂತಿದ್ರು. ಆದ್ರೆ ಅದು ಬ್ರಹ್ಮ ಹೇಳಿದಂತ ಬ್ರಹ್ಮರಾಕ್ಷಸ ಏನಂದ್ರೆ, ನನಗೆ ನೀವು ವಿದ್ಯಾದಾಗ ಸೋಲಿಸಿದಂತಂದ್ರ ನಿನಗೆ ಎಲ್ಲಿ ಹೋಗ್ಬಿಡಲ್ಲ, ನಿನಗೆ ಯಾವಾಗ ಹೇಳಬೇಕಂದ್ರೆ ನಾನು ಕುಂತಿಗೆ ಹಿಡಿತೀನಿ ಅಂತ ಹೇಳಿತ್ತಂತ. ಇವರು ಸಾಕಷ್ಟು ಪಾಂಡಿತ್ಯ ಕಲಿತಿದ್ರು. ಕಲಿತು ಇಲ್ಲಾದ್ರೂ ಹೇಳಬೇಕಂದಾಗ ಮಾತು ತಟ್ಟಿಸುವಂತ ಬರೋದು, ಗಂಟಲು ಕುಂತಿಗೆ ಹಿಡಿದ ಆಗ್ತಿತ್ತಂತ. ಅವಾಗ ಯಾರೋ ಪುಣ್ಯಾತ್ಮ ಹೇಳಿದ್ರು, ಹೊರತಿ ರೇವಣ ಸಿದ್ದೇಶ್ವರು ಹರಿಯಲ್ಲದೆ 700 ವರ್ಷ ಭೂಮಿ ಮೇಲೆ ಬದುಕ್ಯಾರ, ಅರ್ತಿ 700 ವರ್ಷ ಬದುಕ್ಯಾರ. ಅವರನ್ನ ಪ್ರಾರ್ಥನೆ ಮಾಡಿ ಅವರನ್ನು ಪ್ರತ್ಯಕ್ಷಿಸಿಕೊಂಡು ಅವರಿಂದ ಬಂದಂತ ವೇದಾಂತದ ಮೂಲಕವಾಗಿ ಪಾಂಡಿತ್ಯದ ಮೂಲಕವಾಗಿ ಅವ್ರದೇ ಒಂದು ಪುರಾಣ ಬರುತ್ತಂತಂದ್ರ ನಿನ್ನ ಕಟ್ಟಕ್ಕೆ ದೂರ ಆಗ್ತಂತ ತಿಳ್ಕೊಂಡಂದಾಗ ಹೋಗಿ ಮೂರ್ತಿ ರೇವಣ ಸಿದ್ದೇಶ್ವರು ಸುಮಾರು 1000 ವರ್ಷ ಆದಂತಹ ಒಂದು ಇತಿಹಾಸವನ್ನ ಅವರು ಬಸವಲಿಂಗ ಶಾಸ್ತ್ರಗಳು ತಮ್ಮ ಶಕ್ತಿಯಿಂದ ಅವರನ್ನು ಪ್ರತ್ಯಕ್ಷಕರಿಸಿಕೊಂಡು ಪುರಾಣ ಬರುತ್ತಾ ಆ ಪುರಾಣವನ್ನು ಹೊತ್ತುಕೊಂಡು ಬರುವಂತಹ ಸಂದರ್ಭದಲ್ಲಿ ದಾಖಲಿಕೆ ಎತ್ತರ ಪುರಾಣ ಬಿದ್ದಂತ ಎಲ್ಲೇ ಹೊಳೆಯಾಗ. ಈಗ ನಂಗೆ ಬ್ಯಾಗ ಸುಟ್ಕೇಸ್ ಇದ್ದಿದ್ದಿಲ್ಲ.
ಅವಾಗ ಕಡ್ಕೋಳು ಮಡಿವಾಳಪ್ಪ ಕನಸಿನಾಗ ಬಂದು ಸೊಪ್ಪಂದಾಗ ಹೇಳಿದ್ರಂತೆ, ಗಂವಾರ ಶಾಸ್ತ್ರ ಪುರಾಣ ಬರೋದು ಹೊಂಟಾನ, ಇಂತಲ್ಲಿ ಹೊಂಟದ ನೀವು ಹೋಗಿ ತಗೋ ಅಂತ ತಿಳ್ಕೊಂಡು ಕಡ್ಕೋಳು ಮಡಿವಾಳಪ್ಪನವರು ಅದನ್ನು ಪುರಾಣ ತಂದು ಇಟ್ಟರು ಅನ್ನುವಂತ ಇತಿಹಾಸ ಕೇಳ್ಕೊಂಡು ಬರುವಂತವ್ರಾಗ್ತೀವಿ. ಹಾಗೆ ಅವರು ಬೆಳ್ಕೊಂತ ಬಂದಂತ ಸಾಗಿ ಬಂದಂತ ಪಾಂಡಿತ್ಯದ ಪರ್ವ ಗಂವಾರದ ಬಸವಲಿಂಗ ಶಾಸ್ತ್ರಿ ಯಾವ ಅಮೃತೇಶ್ವರ ಪುರಾಣವನ್ನು ಬರೆದ್ರು, ಮೂರ್ತಿ ರೇವಣಸಿದ್ದೇಶ್ವರ ಪುರಾಣವನ್ನು ಸರಿ ಬರೆದಿದ್ರು. ಮತ್ತು ಇಲ್ಲಿಯ ಸಾಧು ಸಂತೋಷರಲ್ಲಿ ಓರ್ವರಾದಂತ ಕಲ್ಯಾಣೇಶ್ವರ ಪುರಾಣವನ್ನು ಕೂಡ ಆ ಬಸವಲಿಂಗ ಶಾಸ್ತ್ರಿಗಳು ಬರೆದು ಸಾಹಿತ್ಯ ಲೋಕಕ್ಕೆ ಮರೆಯಲಾದಂತಹ ಕೊಡುಗೆಯನ್ನು ಪಟ್ಟು ತಮ್ಮ ಮನೆತನದ ಕೀರ್ತಿಯನ್ನು ಇತಿಹಾಸದಲ್ಲಿ ಉಳಿಸಿಕೊಂಡು ಹೋಗತಕ್ಕಂತ ಒಂದು ದೊಡ್ಡ ಶಕ್ತಿ ಆ ಮೊದಲಿನ ಬಸವಲಿಂಗ ಶಾಸ್ತ್ರಿಗಳಾಗಿತ್ತು. ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತವರೇ ಮನದೇವಿ ಶಾಸ್ತ್ರಿಗಳು ಅಂದ್ರೆ ವಿಶ್ವಾರಾಧ್ಯ ಮತ್ತು ಬಸವಲಿಂಗಪ್ಪನವರ ತಂದೆಯವರು. ಅವರು ಒಳ್ಳೆಯ ಪಾಂಡಿತ್ಯವಂತರು, ಪುರಾಣವಂತರು, ಪ್ರಿಯ ಆಚಾರವಂತರು. ಅಂಥವ್ರ ಮಕ್ಕಳು ಬಸವಲಿಂಗ ಶಾಸ್ತ್ರಿಗಳು ಮತ್ತು ವಿಶ್ವಾರಾಧ್ಯ ಇಬ್ಬರು ಹುಟ್ಟಿ ಅವ್ರನ್ನೂ ಕೂಡ ಕಾಶಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಪಾಂಡಿತ್ಯವನ್ನು ಗಳಿಸಿಕೊಂಡು ಬಂದು ಇಲ್ಲಿ ಇಬ್ಬರು ಕೂಡ ಇನ್ನ ನಾವು ಅಲ್ಲಿ ಕಲಿತೀವಿ ಇಲ್ಲಿ ಕಲಿತೀವಿ ಎಲ್ಲೆಲ್ಲಿ ವಿದ್ವಜ್ಜನರ ಸಭೆ ಇರ್ತಲ್ಲಿ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಅನ್ಕೊಂತ ಇರುವಂತ ಸಂದರ್ಭದಲ್ಲಿ ಇಲ್ಲ, ನೀವು ಗೃಹಸ್ಥರಾಗಬೇಕು, ಆದಾಗ ಮಾತ್ರ ಮುಕ್ತಿ ಮೋಕ್ಷ ಅನ್ನುವಂಥದ್ದು ಸಿಗ್ತದ, ನೀವಿಬ್ಬರು ಗೃಹಸ್ಥರಾಗ್ರಿ ಅಂತ ತಿಳ್ಕೊಂಡಂದಾಗ ಅವ್ರಿಗಿಬ್ಬರಿಗೆ ಲಗ್ನ ಮಾಡಿದ್ರು. ಅಂತ ಒಂದು ವಿಚಾರಕ್ಕೆ ಅನುಗುಣವಾಗಿ ಬಸವಲಿಂಗ ಶಾಸ್ತ್ರಿಗಳು ಒಂದು ದಾರಿ ಹಿಡಿದ್ರು, ವಿಶ್ವಾರಾಧ್ಯರು ಒಂದು ದಾರಿ ಹಿಡಿದ್ರು. ಅವು ದೇವಿ ಆರಾಧಕರಾದರು. ಬಸವಲಿಂಗ ಶಾಸ್ತ್ರಿಗಳು ಶಿವನ ಆರಾಧಕರಾದರು. ಶಿವ ಮತ್ತು ಶಿವೆಯರನ್ನ ಸಂಗಮರೂಪವಾಗಿ ಕಂಡಂತವರು ಸದ್ಗುರು ಸಮರ್ಥ ವಿಶ್ವಾರಾಧ್ಯ. ಅಂತಹ ಪುಣ್ಯಾತ್ಮರ ಬದುಕಿನಲ್ಲಿ ಇವತ್ತು ಬಸವಲಿಂಗ ಶಾಸ್ತ್ರಿಗಳು ಕ್ರಿಯಾವಂತರಾಗಿ, ಆಚಾರವಂತರಾಗಿ, ನೀತಿವಂತರಾಗಿ ತಮ್ಮದೇ ಆದಂತಹ ಒಂದು ಪಾಂಡಿತ್ಯ ಪ್ರಭಾವದಿಂದ ಅಲ್ಲಲ್ಲಿ ತಿರುಗಾಡಿಕೊಂತ ಶಿಷ್ಯರ ಮನೆಗೆ ಹೋಗ್ತಿದ್ರು. ಇವತ್ತು ನಾಗಣಸರಿಗೆ ಹೋದಂತ ಸಂದರ್ಭದಲ್ಲಿ ನಾಗಣಸರು ಮಡಿವಾಳಪ್ಪ ಅನ್ನೋತಕ್ಕಂಥ ತೆಗ್ಗಿನಕೇರಿ ಮಡಿವಾಳಪ್ಪ ಅನ್ನೋತಕ್ಕಂಥ ಬಹಳ ಕೊಡು ಬೆಳವ. ಅವನ್ ಹ್ಯಾಂಗ್ ಸಂಸಾರ ನಡಬೇಕಂದ್ರೆ ಎಲ್ಲಾದ್ರೂ ಕುಸ್ತಿ ಆಡ್ಬೇಕು, ಬಂದಂತೆ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು. ಅವ ಗುರುಗಳಾದಂತ ಬಸವಲಿಂಗ ಶಾಸ್ತ್ರಿಗಳು ಅವ್ರ ಮನೆಯಾಗ ಹೋಗ್ತ ಅಂದ್ರ ತಲೆ ಮಡಿವಾಳ ನನಗೊಂದು 100 ರೂಪಾಯಿ ಬೇಕು ನೋಡು ಅಂತಂದ್ರು. ಆಗಿನ ಕಾಲಕ್ಕೆ ಭವಿಷ್ಯ ಮಾಡಿ ಈ ಒಂದು 70-75 ವರ್ಷ ಹಿಂದಿನ ಮಾತು. 100 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಈ ಒಂದು 5 ತೊಲಿ ಬಂಗಾರ ತಂದು ಕೊಡೋದು ಆತನ. ಈಗ ಒಂದು 4-5 ವರ್ಷ ಹಿಂದೆ 5 ತೊಲಿ ಬಂಗಾರ ಆಗಿರ್ಬೇಕು ಅಂತ. ಈ ಬಂಗಾರ ಇಲ್ಲಿ ಬಂಗಾರ ಬಹಳ ದೂರ ಹೋಗಿದೆ, ಎಲ್ಲಿ ಆಗೋದು ಬಂಗಾರ ಅಂತ ಅವ್ರ ದೂರ ಅಂತಾರೆ ಬಂಗಾರ. ಅಂತ ಒಂದು ವಿಚಾರದಲ್ಲಿ ಮಡಿವಾಳಪ್ಪ ಬಂದು ನಮಸ್ಕಾರ ಮಾಡ್ಯಂತಪ್ಪ, ನನ್ನ ಬಳಿ ಏನೂ ಇಲ್ಲ, ನನ್ನ ಪರಿಸ್ಥಿತಿ ಹ್ಯಾಂಗದ ಅಂತ ತಿಳ್ಕೊಂಡು ನಿನಗ್ ಗೊತ್ತಿಲ್ಲ ಅನ್ನೋಂಥದ್ದೇನಿಲ್ಲ. ನೀ ಗವಾರದಲ್ಲಿದ್ರು ಕೂಡ ನಿನ್ನ ನೆನವು ನಮ್ಮಲ್ಲಿ ಇರ್ತದ, ನನ್ನ ನೆನವು ನಿನ್ನಲ್ಲಿ ಇರ್ತದ. ಯಾಕಂದ್ರೆ ಶ್ರೀರಾಮ ರಾಮಾಯಣದಲ್ಲಿ ಒಂದು ಕಾಲ ಬರುವಂತದ್ದಾಗ್ತದೆ. ಯಾವಾಗಲೂ ಕೂಡ ರಾಮಕಥಾ ಓದ್ಕೊಂತ ಕುಂತಿರ್ತಾಳ ಯಾರು? ಸೀತಾಮಾತೆ. ರಾಮಕಥಾ ಓದ್ಕೊಂತ ಕುಂತಂತ ಸಂದರ್ಭದಲ್ಲಿ ಆ ಕಥೆಯಲ್ಲಿ ಏನು ಬರ್ತದಂದ್ರ, ನೀ ಯಾರನ್ನು ಓದ್ತಿರ್ತೀವಿ ಅವರಂತೆ ನೀನಾಗ್ತಿ, ಅವರೇ ನೀನಾಗ್ತಿ ಅಂತ ಕಥೆಯಲ್ಲಿ ಬರುವಂತದ್ದಾಗ್ತದೆ. ಪುಣ್ಯಮೂರ್ತಿ ಸ್ಥಿತಿಗತಃ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಏನು ನಾವು ಸದ್ಭಾವನ ರೂಪವಾಗಿ ತಗೊಳ್ತಿರ್ತೀವತ್ತು, ಸಾಹಿತ್ಯ ಅಲ್ಲಿ ಯಾವುದೇ ಆಗಲಿ ಅದು ನೀವು ಅದನ್ನೇ ಆಗಿ ಪರಿವರ್ತನೆ ಆಗ್ತಾರೆ ಅಂತ ತಿಳ್ಕೊಂಡು ಅದರಲ್ಲಿ ಬರೆದಿದ್ದಂತೆ. ಸೀತೆ ಅಳ್ಕೋತ ಕುಂತುಬಿಟ್ಟು ಅಳ್ಕೋತ ಕುಂತಂತ ಸಂದರ್ಭದಲ್ಲಿ ರಾವಣೇನು ಅವನು ವಿರುದ್ಧಿದ್ದ. ರಾವಣನ ತಮ್ಮದೇನೋ ಒಳೊಳಗೆ ರಾಮನ ಕಡೆಗಿದ್ದರು. ತಮ್ಮನ ಹೆಂಡತಿ ತಿರುಗಾಡ್ಕೊಂತ ಸೀತಾನ ಹತ್ರ ಬಂದು ಯಾಕೆ ಕಳಕತ್ತಿದೇವ ಅಂತ ಕೇಳಿದ. ಏನಿಲ್ಲ, ರಾಮಾಯಣ ಓದ್ಕೊಂತ ಕುಂತಿದ್ದೆ ನಾನು. ಓದ್ಕೊಂತ ಕುಂತ ಕಥಾ ಶ್ರವಣ ಮಾಡೋದ್ರಲ್ಲಿ ಓದ್ಕೊಂತ ಇದ್ದಂಥವ್ರು ಅದೇ ಭಾವನೆಯಲ್ಲಿ ಅದೇ ಸ್ವರೂಪ ಇಟ್ಕೊಂತ ಹೋದ್ರೆ
ಅವರೇ ಆಗಿಬಿಡ್ತಾರಂತ. ನಾನು ಸೀತಾ ಅನ್ನುವಂಥದ್ದು ಮರೆತು ರಾಮ ಅಂದ್ರ ರಾಮಗೆ ಸೀತಾ ಇರ್ಲಾರ್ದಂಗ ಆಗ್ತೀನಿ, ಹ್ಯಾಂಗಂತ ನಾ ಅಳಕತ್ತೀನಿ ಅಂತ ಏನ್ ತಿಳ್ಕೊಬೇಡ ನೀನು ಅಂತ ಹೇಳಿದಂತ. ನೀನು ತಿಳ್ಕೊಬೇಡ, ನೀನು ಕಥಾ ಓದಕತ್ತಿದಿ, ಸೀತಾ ಮಾತೆಯಾಗಿ ಕಥಾ ಓದ್ತಿದ್ದೆ, ನಾ ರಾಮ ಇಲ್ಲಿ ಆಗ್ತೇನೆ ಅಂತ ಅನ್ನುವಂತ ಭಾವನೆ ನಿನ್ನಲ್ಲಿ ಬಂದದ. ನಿನ್ನಂಗ ರಾಮನು ಕೂಡ ಓದ್ತಿರ್ತಾನ, ಓದ್ಕೊಂತ ಅವನು ಸೀತಾ ಎಲ್ಲಿ ಅನ್ನತಕ್ಕಂತ ಭಾವನೆಯಲ್ಲಿ ಅವನೇ ಸೀತಾ ಆಗಿರ್ತಾನ. ಸೀತಾ ರಾಮ ಆದ್ರಷ್ಟೇ ರಾಮ, ಸೀತಾ ಆದ್ರಷ್ಟೇ ಒಟ್ಟ ನೀವು ಗಂಡ ಹೆಂಡತಿ ಅನ್ನುವಂಥದ್ದು ಬರೆಯುವಂಥದ್ದಲ್ಲ. ಮತ್ತಿಬ್ರು ಗಟ್ಟಿ ಆಗ್ತಾರೆ ಅಂತ ತಿಳ್ಕೊಂಡು ರಾವಣನ ತಮ್ಮನ ಹೆಂಡತಿ ಹೇಳಿದ್ರಂತು, ಹಂಗಾದ್ರ ಅವ್ರು ಏನಾಕಾಗ್ಲಿ ನಾನು ಏನಾಕಾಗ್ಲಿ ಇಬ್ರು ಕೂಡ್ತೀವಲ್ಲ ಅನ್ನುವಂತ ಭಾವನೆ ಬಂದಂತದ್ದಾಯ್ತು. ಹಾಗೆ ಬಸವಲಿಂಗ ಶಾಸ್ತ್ರಿಗಳು ಹೋಗಿ ಅಲ್ಲಿ ಕೇಳಿದಾಗ ಮಡಿವಾಳಪ್ಪ ಅಂತ ತೆಂಗಿನಕೇರಿ ಮಡಿವಾಳಪ್ಪ ಅಂತನಂತ, ಸರಿ ನನ್ನ ಪರಿಸ್ಥಿತಿ ನಿನಗೇನು ಹೊಸದಲ್ಲ, ನಿಮ್ಮದು ನನಗೇನು ಹೊಸದಲ್ಲ, ನಾ ಕುಸ್ತಿ ಆಡ್ಬೇಕು, ಬಂದದ್ದರಲ್ಲೇ ನಾನು ಬದುಕಬೇಕು, ಉಳಿದಂಥದ್ದು ಧನ ದಾನ ಧರ್ಮ ಕಾರ್ಯ ಮಾಡಬೇಕು. ಇವತ್ತು ನೀವು ಬಂದಿರಿ ಅಂತ ತಿಳ್ಕೊಂಡಂದ್ರೆ ನಾನು ಕುಸ್ತಿ ಇವತ್ತು ಹೊಂಟಿನಿ, ಹೋಗಿ ಬಂದದ್ದು ಎಷ್ಟು ಸಿಗ್ದಷ್ಟು ನನಗೆ ಕೊಡ್ತೀನಪ್ಪ, ನಾಳಿಂದ ಅದು ನಿನಗ್ ಗೊತ್ತು, ನಾನು ಹೊಟ್ಟಿ ಬಾರ ನಿನಗ್ ಗೊತ್ತು ಅಂತ ತಿಳ್ಕೊಂಡು ಹೋಗಿ ಹದರಿ ಜಾತ್ರೆಗೆ ಹೋಗಿ ಕುಸ್ತಿ ಆಡಿ ಬಂದಂತ 2 ದಿನ 3 ದಿನ ಬಿಟ್ಟು ಬಂದು ಬಸಲಿಂಗ ಶಾಸ್ತ್ರಿ ಕುಂತಿದ್ರು, ಉಡ್ಯಾಗ ಕಟ್ಕೊಂಡು ಬಂದದ್ದು ಹಿಂಗ್ ಮುಂದೆ ಹಾಕಿದ್ ನಾನು ಎಣಿಸಿದ್ರು 263 ರೂಪಾಯಿ ಇತ್ತು ಅಂತ. ಅಲ್ಲಿ ಮಡಿವಾಳ ಗುರುಗಳು ಕುಡಿದಿರ್ಸ್ಬೇಕು ಕುಸ್ತಿ ಆಡಿ ಬಂದಿದೆ ಅಂತಂದ್ರೆ ಒಳಗ ಗುರುನೇ ಬಂದು ಎಲ್ಲಾ ಗೆದ್ದ ಅನ್ಲಿ, ಅದಕ್ಕೆ ಗೆದ್ದಂತದ್ ಬೇಡ, ಯಾವಾಗಲೂ ನಿನ್ನ ಮನೆ ಗೆದ್ಕೊಂತಿರ್ಲಿ, ನಾವು ಒಯ್ಯೋದು ಬೇಡ, ನಿನ್ನ ಮನೆಗೆ ಇರ್ಲಿ, ಸಂಪತ್ತು ಬೆಳೀಲಿ ಅಂತ ತಿಳ್ಕೊಂಡು ಬಸಲಿಂಗ ಶಾಸ್ತ್ರಿ ಹಂಗೆ ದುಡ್ಡು ಬಿಟ್ಟು ಇಟ್ಟು ಬಂದ್ರಂತ. ಯಪ್ಪ ನನ್ನ ಕೈ ಮೇಲೆ ಏನೂ ಭೂಮಿ ಇದ್ದಿದ್ದಿಲ್ಲ, ಸೀಮೆ ಇದ್ದಿದ್ದಿಲ್ಲ, ಇವತ್ತು ಸುಮಾರು ಎಕರೆ ಭೂಮಿಯನ್ನು ಮಾಡಿ ನಿನ್ನ ಹೆಸರಿನಿಂದ ಉಣುವಂತ ಭಾಗ್ಯ ನಮಗೆ ಸಿಕ್ಕದ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತಾರೆ. ಇಲ್ಲಿ ಕಾರಣ ಏನಂತ ಕೇಳಿದಾಗ ಗುರುಗಳಾದಂತವ್ರು ಏನ್ ಮಾಡ್ತಾರಂತಂದ್ರ ನಮ್ಮದು ಕರ್ಮಗಳನ್ನು ದೂರ ಮಾಡ್ತಾರ. ಯಾಕ್ರಿ ಗುರುಗಳು ಇವತ್ತು ಗುರುಗಳು ಬಂದ ತಕ್ಷಣ ಹುಡ್ಕೊಂತ ಹೋಗಿ ಪಾದ ಹಿಟ್ಟು ನಮಸ್ಕಾರ ಮಾಡ್ಬೇಕಂತ ನೀವೆಲ್ಲ ಅಂತಿರ್ತೀರಿ. ಪಾದಯಾತ್ರೆ ಸುಮಾರು 50,000ರಿಂದ 1,00,000 ಜನ ಪಾದಯಾತ್ರೆ ಬಂದು ನಮ್ಮ ಪಾದಕ್ಕೆ ಬಡದು 1 ತಿಂಗಳು ಪಾದ ರಿಪೇರಿ ಅದು. ಬಸವರಾಜ ಜಾತ್ರೆ ಏನ್ ಹೈರಾಣ ಮಾಡ್ತಾರೆ, ಮಾಡ್ಲೇ ನಮ್ಮ ಪಾದಕ್ಕೆ ಬಂದ ಅಚಾನಕ ಶಾಸ್ತ್ರದಾಗ ಅದು ಇದು ಹಿರಿಗೆ ನಮಸ್ಕಾರ ಮಾಡೋದಿತ್ತಂತಂದ್ರ ಪಾದಕ್ಕೆ ನೀರು ಹೇಳ್ತಾರಪ್ಪ, ತೆಲಿ ನೀರದಿತ್ತಂದ್ರ ಕುಕ್ರೂರ್ ಗೌಡ ಅಪ್ಪರ್ಗೆ ಹಿಡಿದು ತೆರಿಗೆ ನೀರು ಹಾಕ, ಅಪ್ಪನ ಗತಿ ನಗಡಿ ಇಲ್ಲ ಪಗಡಿ ಇಲ್ಲ. ಭಗವಂತನ ವಾಸಸ್ಥಾನ. ಭಗವಂತ ಇವತ್ತು ನಾವು ಬಹಳ ಮುಂದರದೇವಿ, ಬರೀ ಸಂಸ್ಕರಣ ಬಂದು ಎಲ್ಲನೂ ಕೂಡ ಕೈಲಿ ಬಿಟ್ಟು ಚಮಚದಲ್ಲಿ ತಿನ್ನಕತ್ತೀವಿ ಅಂದ್ರ ಎಲ್ಲಾನು ಕೂಡ ಸೂಕ್ಷ್ಮ ಸ್ವರೂಪದಲ್ಲಿ ಅಳೆಯುವಂಥದ್ದು ಬಹಳ ತಪ್ಪ. ಗುರುವಿನೇ ಅನ್ಬೇಕು, ತಂದಿನೇ ಅನ್ಬೇಕು, ಮಗನೇ ಅನ್ಬೇಕು, ತಾಯಿನೇ ಅನ್ಬೇಕು, ಹೆಂಡತಿಗೆ ಅನ್ಬೇಕು, ತಂಗಿನೇ ಅನ್ಬೇಕು. ಮುಂದೆ ಕುಂತ್ರ ಲಗ್ನ ಮಾಡ್ತೀವೆಲ್ಲ ಲೌಕಿಕದಲ್ಲಿ ಸುಮಾರು ಲಗ್ನ ಮಾಡ್ಕೊಂಡಿರಿ, ಲೌಕಿಕದಲ್ಲಿ ಕುಂತ್ರ ಮುಂದೆ ಕುಂದಿರ್ಸ್ಕೊಂಡ್ರ ಮಗಳಂತ, ಮುಂದೆ ಕುಂದಿರ್ಸ್ಕೊಂಡ್ರ ಮಗಳಂತ, ಹಿಂದ್ ಕುಂತ್ರ ತಾಯಿ ಅಂತ, ಎಡಕ್ಕೆ ಕುಂತ್ರ ಹೆಣ್ತಿ ಅಂತಾರ, ಬಲಕ್ಕೆ ಕುಂತ್ರ ಹಾಕದೇ ಅಂತಾರಲ್ಲ. ಮತ್ತೆ ನಿಮ್ಮ ನಿಯಮ ಬಂದಾಗಿಲ್ಲ, ಗುರುಗಳು ಶಿಷ್ಯರ ನಿಯಮ ಯಾಕೆ ಬಂದಾಗ್ತಾರೆ? ಅದಕ್ಕೆ ನಮಸ್ಕಾರ ಮಾಡಬಾರ್ದು ಅನ್ನುವಂತ ಮನೋಭಾವನೆ ಇವತ್ತು ವೈಜ್ಞಾನಿಕದಲ್ಲಿ ಬಂದದ್ದು ಡಾಕ್ಟರ್ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲಿ ಸದ್ಗುರುನಾಥ ಎಲ್ಲಿ ಪಾದ ಇಡ್ತಾನೆ, ನಿಮಿಷಾರ್ಥಂ ಯತ್ಪ್ರತಿಷ್ಠತಿ ಯೋಗಿನಃ ಸದೇಶ ಮಂಗಲಂ ತತ್ತೀರ್ಥಂ ತತ್ವವನಂ. 1 ನಿಮಿಷ ಆಗ್ಲಿ 1/2 ನಿಮಿಷ ಆಗ್ಲಿ ಸದ್ಗುರುನಾಥ ಎಲ್ಲಿ ಪಾದ ಇಡ್ತಾನ ಅಲ್ಲಿ ಬರೆದಂತ ಬ್ರಹ್ಮ ಲಿಖಿತ ದೂರ ಆಗ್ತದ ಅಂತ ಹೇಳುವಂತವ್ರು ಆಗ್ತಾರೆ. ಎಲ್ಲಿ ಸದ್ಗುರುನಾಥನ ಸಾನ್ನಿಧ್ಯದಲ್ಲಿ ನಾವು ನಮಸ್ಕಾರ ಮಾಡ್ತೀವಿ, ಬರೆದಂತ ಬ್ರಹ್ಮ ಲಿಖಿತ ದೂರ ಆಗ್ತದ. ಗುರುನಾಥ ಏನ್ ಮಾಡ್ತಾರಂತ ಕೇಳಿದಾಗ ನಿಮ್ಮ ಬ್ರಹ್ಮ ಲಿಖಿತವನ್ನು ದೂರ ಮಾಡುವಂತವನಾಗ್ತಾನೆ, ಕೆಟ್ಟದ್ದನ್ನು ಅಳಿಸುವಂತವನಾಗ್ತಾನೆ. ತ್ರಿಪುರಾಂಕಿತ ಮಸ್ತಕಂ ಅಂದ್ರೆ ಭಸ್ಮವನ್ನು ತ್ರಿಪುರಾಂಕಿತ ಮಸ್ತಕಂ 3 ಬೆರಳಿಗೆ ಹಚ್ಕೊಂಡು ಈಗ ಹಚ್ಕೋಬೇಕು. ದೊಡ್ಡ ಪೂಜ್ಯರು ಬಸವಲಿಂಗ ಶಾಸ್ತ್ರಿಗಳಂತವ್ರು ಸ್ವಾಮಿಗಳಾದಂಥವ್ರು ಏನ್ ಮಾಡ್ತಾರಂದ್ರೆ
ಭಸ್ಮ ಹಂಗೆ ತಗೊಂಡು ಹಚ್ಕೊಂಗಿಲ್ಲ. ಭಸ್ಮ ಹೆಂಗಂತಂದ್ರ ಅನುಲೋಮ ವಿಲೋಮ ಪದ್ಧತಿಯಲ್ಲಿ ಭಸ್ಮ ಹಚ್ಕೊಳ್ಳೋದಿರ್ತಾರೆ. ನಮಗ್ ಹೇಳಿಲ್ಲನ್ರಿ ಅಪ್ಪ ಈ ದಿನ ಅಂದ್ರೆ ಮಕ್ಳ ನಮ್ದು ನಿಮ್ದು ಗದ್ದದಾಗೆ ನಡೆದ ಸಂಸಾರ ಏನ್ ಹೇಳೋದು. ಕುಂದ್ರಲಾಕ ನನಗ್ ಟೈಮ್ ಸಿಗಂಗಿಲ್ಲ, ಪಾದ ಹಿಡ್ಕೊಳಕ್ ನಿಮಗ್ ಟೈಮ್ ಸಿಗಂಗಿಲ್ಲ. ಸಿಕ್ಕರ್ ಸಾಕಂತ ನೀವ್ ಅಂತೀರಿ, ಇವ್ರು ದಾಟಿದ್ರೆ ಸಾಕಂತ ನಾನು ಅಂತೀನಿ. ಅನುಲೋಮ ವಿಲೋಮ ಪದ್ಧತಿ ಅಂದ್ರೆ ಭಸ್ಮ ಹಿಂಗ್ ಹಚ್ಕೊಂಡು ಹೀಗೆ ತಗೊಂಡು ಹಿಂಗ್ ಹಚ್ಕೊಂಡು ಮತ್ತೆ ಹಿಂಗ್ ತೋತಾರ. ಮೊದಲ ಹಿಂಗ್ ಹಚ್ಚೋಬೇಕಲ್ಲ, ಹಿಂಗ್ ತಗೊಂಡು ಹಿಂಗ್ ತಗೊಂಡು ಹೇಳ್ಕೊಳ್ತಾರೆ. 3 ಸಲ ಹೇಳ್ಕೊಂಡ್ರೆ ಗೆರೆ ಕೇಳ್ತದ, ಲಕ್ಷಣ ಕಾಣಂಗಿಲ್ಲ ಅಂದ್ರೆ ಅರ್ಥ ಇಲ್ಲ. ಶ್ರೀಕೃಷ್ಣ ಸುಧಾಮ ಒಂದೇ ಪಾಠಶಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಕೃಷ್ಣ ದೊಡ್ಡ ಸಂಪದ್ಭರಿತವಾದಂತಹ ಸಂಪನ್ನ, ಸಾಕ್ಷಾತ್ ಶಿವನ ಅವತಾರಿ ಅಂತ ತಿಳ್ಕೊಂಡು ಕೃಷ್ಣಗನ್ನುವಂತವ್ರು ಆಗ್ತಾರೆ. ಇಬ್ರು ಕೂಡ ಸಾಂದೀಪಿನಿ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಸುಧಾಮ ವಿಚಾರ ಮಾಡಿದ, ಒಂದು ದಿವಸ ನನ್ನ ಆತ್ಮೀಯತ ಬಹಳ ದತ್ತ ದರಿದ್ರ, ಏನ್ ಸುಧಾಮ ಇದ್ದಂಗೆ ಇದೆಯೋ ಅಂತ ತಿಳ್ಕೊಂಡು ದರಿದ್ರಿದ್ದವ್ರಿಗೆ ಇವತ್ತು ಒಂದು ವಾಕ್ಯವನ್ನು ಸಂಬೋಧನೆ ಮಾಡುವಂತವ್ರು ಆಗ್ತಾರೆ. ಏನಿದೆಯೋ ಸುಧಾಮ ಇದ್ದಂಗೆ ಇದೆಯಲ್ಲ ಅಂತ. ದರಿದ್ರತನಕ ಬಡತನಕ ದಾರಿದ್ರ್ಯತನದ ಹೆಸರೇ ಸುಧಾಮ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ಕೂಡ ಪ್ರಾಯೋಗಿಕವಾಗಿ ಅದರ ಬಳಕೆಯಲ್ಲಿ ಬಂದಂತದ್ದಾಗ್ಯದ. ಅಂತ ಸುಧಾಮ ದಿವಸ ತನ್ನ ಗುರುಗಳ ಹತ್ರ ಹೋಗ್ಬೇಕು. ಯಾಕಂದ್ರೆ ಗುರುಗಳು ಏನ್ ಮಾಡ್ತಾರ, ಲಲಾಟಲಿಕ್ಕಿದ್ದಾರೆ ಪರಿಮಾಷ್ಟೋ ಶಕ್ತಿ. ಹಣೆ ಬರದಲ್ಲಿ ಬರೆದದ್ದು ಧರ್ಮದಿಂದಲೂ ಕೂಡ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಇದು ಹೌದೇನ್ರಿ? ಒಬ್ಬ ದೊಡ್ಡ ಪಂಡಿತ ತಾವು ಏನ್ ಮಾಡಿದಂದ್ರೆ ನದಿ ಸ್ನಾನಕ್ಕೆ ಹೋಗ್ತಂದ ಜನಾಲು ಸ್ನಾನ ಮಾಡಿ ಬಡಿಪಂಜೆ ಉಟ್ಕೊಂಡು ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ನೀರು ತಗೊಂಡು ಬರ್ತಿದ್ದ ಪೂಜೆ ಮಾಡ್ಕೊಳಕ ಒಂದು ತಲೆ ಡೋಗಿ ಬಿದ್ದಿದ್ದ. ಸುಮ್ಮನಿದ್ದವರು ಕಲಿಲ್ಲ ಅಂತ ಸುಮ್ಮನೆ ಹೋಗ್ತಾರೆ. ಶಾಣೆ ಮಚ್ಚಿದಾರೆ, ಕೈ ಆಡಿಸಿ ನೋಡ್ತಾರೆ, ಕಾಲು ಆಡಿಸಿ ನೋಡ್ತಾರೆ. ಅದೇನಂತಾರಲ್ಲ, ಮುಕ್ತ ಮನುಷ್ಯ ಒಂದೇ ಸಲ ತುಳಿದ್ ಬಿಡ್ತಾನಂತ, ಶಾಣೆ ಮನುಷ್ಯ ಏನ್ ತುಳಿದ ಕೈಗೆ ಹಚ್ಕೊಂಡು ನೋಡ್ತಾನ. ಅದೇ ಶಾಣೆಯರಲ್ಲಿ ಮತ್ತು ಯಥಾರ್ಥದಲ್ಲಿ ಇರುವಂತ ವ್ಯತ್ಯಾಸ. ಪಂಡಿತ ನೋಡಿದ ಒಂದು ಬೆಡಗಿ ತಲೆ ಡೋಗಿ ಬಿದ್ದಂತು. ಆ ಡೋಗಿ ನೋಡಿದಾಗ ಅದ್ರೊಳಗೆ ಏನ್ ಬರ್ದಿತ್ತಂದ್ರೆ, ಪುನರಪಿ ಪುನರಪಿ ಗಶ್ಚಾತ್ತಾಪ ಪುನರಪಿ ಪುನರಪಿ ಅಂತ ಬರೆದ. ಪ್ರಾಯಶ್ಚಿತ್ತ ಪುನರಪಿ 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 ಗಚ್ಚಾಮಿ. ಹೀಗೆ ನೋಡಿದ ಪಂಡಿತ ಶಾಣೆಗಿದ್ದ, ಅವಳಗ ಅಕ್ಷರ ಮೂಡಿದ್ದು ಪುನರಪಿ ಪುನರಪಿ ಪಶ್ಚಾತ್ತಾಪ ಗಚ್ಚಾಮಿ. ಅರೇ ಇದಕ್ಕ ಎಲ್ಲ ಹೋಗಿ ಆಗ್ಯಾದ, ಮುಗಿದ ಎಲ್ಲ ಇದ್ರ ಶರೀರ ದಿಂಡ ಮುಂಡ ಎಲ್ಲ ಕಡಕ್ ಆಗ್ಯದ, ಶರೀರ ನಶಿಸಿ ಹೋಗ್ಯದ, ಡೋಗಿ ಬಂದೇ ಬಿದ್ದದ. ಡೋಗಿಯಾಗ ಏನ್ ಬರ್ದ, ಇದಕ್ಕೆ ಏನ್ ಬರ್ದಾರಂದ್ರ ನಿನ್ನ ಪಶ್ಚಾತ್ತಾಪ ನಾ ಉಣ್ಬೇಕು, ನಿಮ್ ಮ್ಯಾಗ ಅಂತ ಬರ್ದ. ಇದೇನ್ ಉಣ್ತಪ್ಪ, ಡೋಗಿ ಆದಲ್ಲ. ಇದೆಲ್ಲ ಮುಗಿದ, ಇದಕ್ಕೆ ಏನ್ ಬರ್ದ, ಇದು ಕಲ್ಲು ಎತ್ತಾಕಿ ಹೋಗಿಲ್ಲೋ ನೋಡೋದು. ನಾನು ಕಲ್ತೀನಿ, ಇದು ಕಲ್ತದ್ದಕ್ಕೆ ನಾನು ತೂಗಿ ನೋಡ್ಬೇಕು. ಇನ್ನೇಮ್ ಇದ್ರ ಮಾಡಿದಂತ ಕರ್ಮ ಉಣ್ಬೇಕಂತ ಬರ್ತಂದ್ರೆ ಕರ್ಮದ ಫಲ ಹೆಂಗಿರ್ತಂತ ನೋಡ್ಬೇಕಂತ ಹಗೂರ ಶಲ್ಯದಾಗ ತನ್ನ ಡೋಗಿ ತೊಗೊಂಡು ಮುಚ್ಚಿಟ್ಕೊಂಡು ಮನೆಗೆ ಹೋಗಿ ಒಂದು ಟ್ರಂಕಿನಾಗ ಇಟ್ಟದ ದೊಡ್ಡ ಕೀಲಿ ಹಾಕಿದ. ಕೀಲಿ ಟೊಂಕ ಕಟ್ಕೊಂಡು ಎದ್ದು ಬಂದ. ದಿನಾಲು ಹೊರಗೆ ಹೋಗ್ಬೇಕಾದ್ರೆ ಅದನ್ನ ತೆಗಿಬೇಕು, ನೋಡ್ಬೇಕು, ಮುಚ್ಚಿಡ್ಬೇಕು. ಹೇಳ್ತಿ ಅಂದ್ರು ದಿನಾಲು ಹೊರಗೆ ಹೋದ್ನಾಗ ಇದು ಬರ್ತಾನ, ತೆಗೆದು ನೋಡ್ತಾನ, ಮುಚ್ಚಿಡ್ತಾನ, ತೆಗೆದು ನೋಡ್ತಾನ, ಇದ್ರಾಗ ಏನ್ ಇಟ್ಟಿರ್ಬೇಕು. ನನಗೆ ಹೇಳಾರ್ದು ಏನೂ ಇಲ್ಲ, ನನಗೆ ಹೇಳಕ್ ಯಾವ್ದು ಕೆಲಸ ಮಾಡಂಗಿಲ್ಲ, ನಾನು ಕಣ್ಣು ಮುಚ್ಚಿ ಏನೋ ಇಟ್ಟಿಲ್ಲೇವ. ಆದ್ರೆ ದಿವಸ ಹೊರಗೆ ಹೋದ್ನಾಗ ಮುಚ್ಚಿ ಇರ್ತಾನೆ, ಏನಿರ್ಬೇಕು ಅಂತ ಅಗೋರ್ ಹೋಗಿ ಹಿಂಗ್ ತೆಗೆದು ನೋಡಿದ್ದು. ಒಂದು ಪೈ ಕೀಲಿ ಅಂತ ಇರ್ತದೆ, ಕೀಲಿಗೆ ಒಂದು ಪೈ ಕೀಲಿ ಅಂತ ಇರ್ತದೆ. ಕೀಲಿ ನಿಮ್ಮಲ್ಲಿ ಇರ್ತದೆ, ನೀವು ಆರಾಮ್ ಮಕ್ಕಳಿರ್ತೀರಿ, ಕಳ್ಳರು ಕರ್ಕೊಂಡು ಹೊತ್ಕೊಂಡು ಹೋಗಿರ್ತಾರೆ. ಯಾರು ಏನ್ ಬರೀ ಕಳದಿಲ್ಲ, ಹಿಂಗೆ ಕಳತ್ತೆ ಕೀಲಿ ಅಲ್ಲಿ ಅದಪ್ಪ ಅದು ಅಲ್ಲಂಡು ಹೋಗ್ಯದ ಅಂತ ಅಂತಿರ್ತಾರೆ. ಅದಕ್ಕೆ ಪೈ ಕೀಲಿ ಅಂತ ಅಂತಾರೆ. ಏನಕ್ಕೆ ಪೈ ಕೀಲಿ ಹೆಚ್ಚಿ ತೆಗೆದು ನೋಡಿದ್ರು ಹೋಗಿತ್ತು. ನೀ ನೋಡಿದ್ರು ಒಳಗೆ ಮತ್ತೆ ಗಂಟು ನೋಡಿ ಏನಾರ ಅನ್ನಂಗಾನಂತ ಅದಕ್ಕೆ ಕೀಲಿ ಹಾಕಿ ಮತ್ತೆ ಅದನ್ನ ಯಥಾರ್ಥ ಬಗ್ಗೆ ಸಮಾಧಾನ ಆಗ್ಲಿಲ್ಲ. ಬಾಜು ಮನೆ ಮುದುಕಿಗೆ ಸುಮ್ ಕೂತಿರ್ತದು.
ಎಲ್ಲರೂ ಬೆಂಗಳೂರು ತಗೊಂಡು ದುಡ್ಡನ್ನು ಹೋದ್ರೆ ಆ ಮುದುಕಿ ಒಂದೇ ಮನೆ ಬಿಟ್ಟು ಹೋಗಿತ್ತು. ಆ ಮುದುಕಿಗಿದು ಇದಕ್ಕೆ ಫ್ರೆಂಡ್ ಮಾಡ್ಕೊಂಡಿತ್ತು. ಹೇಳ್ತೀನಿ ಏನಾದ್ರು ತಂತಂದು ಕೊಟ್ಟಿದ್ದು ಸುಮ್ಮನೆ ಯಾವ್ದೋ ಒಂದ್ 2-3 ಮಾತು ಹೇಳ್ಕೊಂಡು ಹೋಗಿತ್ತು. ಈಗ ಬಂದ ಆಯ್ ಅಂತ ದಿನ ನಾ ಮಾತಾಡ್ಸಿದ್ರೆ ಮಾತಾಡ್ಲಕ್ಕಿ ಆಚಾರ್ಯ ಹೇಳ್ತಿ, ಇವತ್ತು ತಾನೇ ಮಾತಾಡ್ಸಿ. ಯಾಕವ? ಏನಿಲ್ಲ, ನೀ ಬಹಳ ದಿನ ತಮ್ಮನಿ ಬಗಲ ಯಾವ ನೀ ಯಾಕ ನೀ ಮಾತಿ ನನ್ನ ಎದುರು ನೋಡೋದಾಗ ಶುರು ಮಾಡಿದ. ಅಲ್ಲ ಅದಕ್ಕೆ ನನ್ನ ಯಜಮಾನ ಈಸ್ತಿನ ಬಿಟ್ಟು ಸ್ವಲ್ಪ ಹೊರ ಕಾಣಕತ್ತಾನ. ಯಾಕ? ಏನೂ ಇಲ್ಲ, ದಿನ ಹೊರಗೆ ಹೋಗ್ಬೇಕಾದ್ರೂ ಒಂದು ಟೆಂಪಿ ತೆಗಿತಾನ, ಕೀಲಿ ತೆಗಿತಾನ. ಆ ಒಂದ್ ಏನೋ ಆದ ನೋಡಿದೆ, ಒಂದು ಹೋಗಿ ಇಟ್ಟನ ಮುಚ್ಚ ನವಿ ತಂಗಿ ಅದ್ರ ಬಹಳ ದೊಡ್ಡ ಕಥೆ ಅದನ್ನ ಹೇಳ್ತದೆ ಅಂದ್ರೆ ಏನದ? ಏನೂ ಇಲ್ಲ, ಮೊದಲು ನಿನ್ಕಿಂತ ಮೊದಲು ಅವಕ್ಕೆ ಒಬ್ಬಕ್ಕೆ ಮಾಡ್ಕೊಂಡಿದ್ದ ಬಹಳ ಜೀವನ. ಆಕಿ ನಡಬರ್ಕೆ ಸತ್ತ ನಾವು ಬಹಳ ದಿನ ಲಗ್ನ ಆಚಾರ್ಯ ಯಾರು ಜಳಕ ಮಾಡಿ ಬಂದು ಮಧ್ಯಾಹ್ನದಾಗ ಕುದಿಸಿ ಹಾಕ್ತಾರ, ಇನ್ನೊಂದು ಮಾಡ್ಕೊಂತ ನಾ ಒತ್ತಾಯ ಮಾಡಿದ ನಿನ್ನ ಕಟ್ಗಂಟನ ಕಟ್ಕೋಬೇಕನ್ನ ಮನಸ್ಸು ಇದ್ದಿದ್ದಿಲ್ಲ ಅವನಿಗೆ. ಬರಕ್ ಇರ್ಲಿ ಮಾಡ ಮಸ್ತಾನಿ, ನಾ ಸತ್ತನು ಇನ್ನೊಂದು ಸಂವತ್ಸರ ಉಳಿದಾಳನ ಮಾಡಮ್ ಈ ಆಚಾರ್ಯಗೆ ಅಂತ ಮುಚ್ಚಿಟ್ಲು. ಆಚಾರ್ಯ ದಿನ ನೋಡ್ಬೇಕು, ಕೀಲಿ ಹಾಕಬೇಕು, ಹೋಗ್ಬೇಕು. ಹೀಗೆ ಅದು ನಾವು ಹಾದ ತಕ್ಷಣ ಇದು ಟ್ರಂಕ್ ತೆರಿಬೇಕು, ಬಗಲ ಇಟ್ಕೋಬೇಕು, ದೊಡ್ಡ ಒಣಗಿ ತಗೋಬೇಕು, ಕಟ್ಟ ಬಿಟ್ಟಬೇಕು, ಮತ್ತೆ ಗಂಡ ಬರೋದ್ರೆ ಮುಚ್ಚಿಡ್ಬೇಕು, ಗಂಡ ಬರೋದ್ರೆ ಮುಚ್ಚಿಡ್ಬೇಕು. ಆಚಾರ್ಯ ಸೂಕ್ಷ್ಮ ಇದ್ದ, ಜ್ಞಾನಿ ಇದ್ದ. ಒಂದು ದಿವಸ ನೋಡಿದ, ಬಹಳ ಜನ ಆಯ್ತು ನೋಡಿದ, ಎಲ್ಲ ಗುದ್ದು ಮಣಕಿಲೆ ಬಿದ್ದರೆ ಸುಮ್ಮನೆ ಇರ್ತದ. ಅದೇ ಆಕಿ ಮನಸ್ಸು ಕಟ್ಟು ಹೊಡಿತಾರೆ, ಬೇಸ್ ದಾಸಗಟ್ಟಿದ್ದಾಡ ನೋಡಿದಳು. ನೋಡಿ ಆಚಾರ್ಯ ಒಂದು ದಿವಸ ನೋಡಿದ, ಪಶ್ಚಾತ್ತಾಪ ಪುನರಪಿ ಗಚ್ಚಾಮಿ. ಸತ್ತ ನಂತರ ಹೋಗುವಂತದ್ದಲ್ಲ, ಸತ್ತುಗಳು ಯಾರಿಗೂ ಮೋಕ್ಷ ಸಿಕ್ಕಿಲ್ಲ. ಮೋಕ್ಷ ಸತ್ತುಗಳು ಸಿಗುವಂತದ್ದಲ್ಲ, ಇದ್ದಾಗ ಸದ್ಗುರು ನಂಬಿದಂತ ಸದ್ಗುರುನಾಥನ ಪಾದ ಹಿಡ್ಕೊಂಡ ಮಾತ್ರ ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿ ಆಗುವಂತದ್ದಾಗ್ತದೆ. ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ನಾವು ಅಂತೀವಿ. ನಾವು ಯಾಕೆ ಶ್ರೇಷ್ಠ? ಇದಕ್ಕೆಲ್ಲಾನು ಕೂಡ ಅರುವಾದ ಎಲ್ಲಾ ಜನ್ಮ ದಾಟಿ ಬಂದಿವ್ರಿ. ನಾವು ಅಂತೀವಿ ನಾವು ಅಂತವ್ರು ಇಂಥವ್ರು ದೊಡ್ಡವ್ರು, ಯಾರು ದೊಡ್ಡವರಲ್ಲ. ನಿಂಕೆ ಮೊದಲು ನಾಯಿ, ನರಿ, ಕತ್ತಿ, ಹಂದಿ, ಚೇಳ, ಹಾವು ಎಲ್ಲ ಮೊದಲು ಹುಟ್ಟೆವಂತ. ಮೊದಲೆಲ್ಲ ಹುಟ್ಟಿ 83,99,999 ಜನ್ಮವನ್ನು ಸೃಷ್ಟಿ ಮಾಡಿದಂತ ಭಗವಂತ ವಿಚಾರ ಮಾಡಿದ, ಓಹೋ ಎಲ್ಲಾ ಸೃಷ್ಟಿಯನ್ನು ಮಾಡಿದಂತ ನನಗ ನನ್ನ ಹೆಸರು ಅನ್ನುವಂತ ಒಂದು ಜೀವಿಯನ್ನು ನಾನು ಸೃಷ್ಟಿ ಮಾಡಲಿಲ್ಲಲ್ಲ, ಇದಕ್ಕೆ ಸೃಷ್ಟಿ ಮಾಡಿದ್ರೆ ಆಯ್ತು, ಇದು ನನ್ನ ಜನ್ಮ ಅಂತ ತಿಳ್ಕೊಂಡು ಅನ್ಬೇಕಂತ ತಿಳ್ಕೊಂಡು 84 ಲಕ್ಷದ ಕೊನೆಯ ಜನ್ಮ ಇದು ಮನುಷ್ಯ ಜನ್ಮ, ಶ್ರೇಷ್ಠ ಜನ್ಮ. ಇದು ಭಗವಂತನಿಗಾಗಿ ಹುಟ್ಟಿದಂತ ಜನ್ಮ, ಭಗವಂತನಿಗಾಗಿ ಹುಟ್ಟಿದಂತ ಜನ್ಮ. ಇದಕ್ಕೆ ನಮಗ್ ಕಳಿಸ್ಬೇಕಂತ ತಿಳ್ಕೊಂಡಂದ್ರೆ ಭಗವಂತನಿಂದ ಬಂದಂತ ಬದುಕು ಮತ್ತ ಭಗವಂತನಿಗೆ ಹೋಗಿ ಮುಟ್ಟಬೇಕಾದ್ರೆ ಇದು ಗುರು ಎನ್ನುತಕ್ಕಂಥ ಒಬ್ಬ ಸಾಧನೆಗೆ. ಆ ಸಾಧನೆ ಇದ್ದಾಗ ಮಾತ್ರ ನಿಮ್ಮೆಲ್ಲರ ಜನ್ಮ ಸಾರ್ಥಕ ಆಗುವಂತದ್ದಾಗ್ತ. ಅದಕ್ಕಾಗಿ ಹೇಳ್ತಾರ, ಮಡಿಕೆ ಮಾಡಡೆ ಮಣ್ಣೆ ಮೊದಲು, ತೊಡಿಗೆ ಮಾಡಡೆ ಹೊನ್ನೆ ಮೊದಲು, ಶಿವಪಥವ ನರಿಬಡಿ ಗುರುಪಥವೇ ಮೊದಲು. ಗುರು ಇರಲಾರದ ಜೀವನ ನಿಷ್ಫಲ ಅಂತ ತಿಳ್ಕೊಂಡು ಹೇಳುವಂತವರಾಗ್ತಾರ. ಅದಕ್ಕಾಗಿ ಆ ಯಾವ ಕೃಷ್ಣ ಸುಧಾಮ ಹತ್ರ ನನ್ನ ಗೆಳತನ, ನನ್ನ ಗೆಳೆಯ ಸುಧಾಮ ಹತ್ತಿರಿದು. ಸುಧಾಮ ಕೃಷ್ಣನ ಹತ್ರ ಹೋಗಿ ಒಂದ್ ದಿವಸ ಬೆಟ್ಟಾಗಿ ಬಂದ್ರಾಯ್ತು ಅಂತ ತಿಳ್ಕೊಂಡು ದಟ್ಟ ದಾರಿದ್ರ್ಯದಿಂದ ಕೂಡಿದಂತ ಸುಧಾಮ ಹೋಗಿ ಕೃಷ್ಣ ಕೇಳ್ತಾನ, ಕೃಷ್ಣ ಪ್ರಭು ಅವನ ಆಸ್ಥಾನಕ್ಕೆ ಹೋಗಿ ಮುಂದಾಗ ಯಾರು ಇಲ್ಲ ಒಳಗೆ ಅದಾರ ಅಂತ ತಿಳ್ಕೊಂಡ್ರಿ. ಕೃಷ್ಣಗೆ ಹೇಳ್ರಿ, ನಿಮ್ಮ ಆತ್ಮೀಯ ಗೆಳೆಯ ಬಾಲ್ಯ ಸಹಿತ ಸುಧಾಮ ಬಂದಾರ ಅಂತ ತಿಳ್ಕೊಂಡು ಹೇಳಂದ. ಆಯ್ತಂತ ಹೇಳಿ ಹುಡ್ಕೊಂತ ಹೋಗಿ ಅಪ್ಪುಕೊಂಡಾಗ ಅವನ ಬಟ್ಟೆ ಬರೀ ಮಾಸಿದ ಶರೀರ, ಬದುಕಲು ದೇಹ. ಏನಾದ್ರೂ ನಾನು ತಂದಿದ್ದೇನಪ್ಪ ಅಂತ ತಿಳ್ಕೊಂಡು ಪ್ರೀತಿಯಿಂದ ಕೇಳಿದ, ಹೇಳ್ತಿರ್ತು ಹಣ ಅವಲಕ್ಕಿ ಕಟ್ಟಲು ತಗೊಂಡ ಅದೇ ತಿನ್ನಕಂತ. ಇದರಲ್ಲಿ ಏನೂ ಇಲ್ಲ ಅಂದಾಗ ಕೃಷ್ಣಂತನ ಏನೂ ಇಲ್ಲ, ಆತ್ಮೀಯತೆ ಪ್ರೀತಿ ಅನ್ನುವಂಥದ್ದು ಈ ಅವಲಕ್ಕಿಯಲ್ಲಿ ತುಂಬೆ ಅದ ಅಂತ ಹೇಳಿದ. ಏನೂ ಇಲ್ಲ, ಆದ್ರೆ ಆತ್ಮೀಯತೆ ಅದ, ಸಾರಸ್ಯ ಅದ, ರಸ ಅದ, ಸಾಮರಸ್ಯದ ಭಾವ ಅದ. ತಂದಾಗ ಕೃಷ್ಣ ನೋಡಿದ, ನಾನು ಹಿಂಗದೀನಿ, ಇಬ್ರು ಒಂದೇ ಗುರುಗಳ ಹತ್ರ ಒಂದೇ ವಿದ್ಯೆ ಕಲ್ತೀನಿ, ನಿನ್ ಯಾಕೆ ಹಂಗದ? ಓಹೋ, ನೋಡಿದ ಕೃಷ್ಣ ಜ್ಞಾನಿ ಇದ್ದ.
ಅದ್ರೊಳಗೆ ಏನ್ ಬರೆದಿತ್ತಂತಂದ್ರ ಶ್ರೀಕ್ಷಯ ಅಂತ ತಿಳ್ಕೊಂಡು, ಶ್ರೀಕ್ಷಯ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ, ಕ್ಷಯ ಅಂತ ಬರೆದಿತ್ತು. ಕ್ಷಯ ಅಂದ್ರೆ ಇವ ಹುಟ್ಟಿದ ನಂತರ ಹ್ಯಾಂಗ ದೊಡ್ಡ ಹಾಕೊಂತ ಹೋಗ್ತಾನ, ಹಂಗ ಲಕ್ಷ್ಮಿ ಕರ್ಕೊಂತ ಹೋಗ್ಲಿ ಅಂತ ತಿಳ್ಕೊಂಡ ಬರೆದ್ರು. ಸುಧಾಮ ಕೇಳಿದ, ಸುಧಾಮ ನೀ ಬೆಳ್ಕೊಂತ ಹೋದಂಗ ಹೆಂಗಿದೆಪ್ಪ, ವರ್ಷಕ್ಕೆ ತೊಂದರೆನೇ ಬಾಳ ಆಗ್ಲಿಕ್ಕತ್ತಪ್ಪ. ಸರಿ ಅಂದ. ಸರಿ ಅಂತಂದು ನನ್ನ ಆಶ್ರಮದಲ್ಲೇ ಒಂದು ಹೋಮಗುಂಡ ಮಾಡಿ ಅದರಲ್ಲಿ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ, ಪ್ರಾಕ್ಷಾಮ್ಯ, ವಶತ್ವ, ಈಶತ್ವ, ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ ಹ್ಯಾಂಗ ಅಷ್ಟು ಸಿದ್ಧಿಗಳದಾವಲ್ಲ ಹಂಗ ಆ ಸಿದ್ಧಿಯನ್ನ ಮಾಡಿ ಹೋಮಗುಂಡದಲ್ಲಿ ಹೇಳಿದ ದಿನಾಲು 5 ಸುತ್ತು ಪ್ರದಕ್ಷಿಣೆ ಹಾಕಿ ಭಸ್ಮ ಹಿಂಗ ವಿಲೋಮ ಅನುಲೋಮ ಪದ್ಧತಿಯಲ್ಲಿ ಹಚ್ಚಗೋ, ನಂತರ ನಾನು ನಮಸ್ಕಾರ ಮಾಡಿ ಹೋಗಿಬಿಡಪ್ಪ ಅಂತಂದ. 1 ದಿವಸ ಆಯ್ತು, 2 ದಿವಸ ಆಯ್ತು, 21 ದಿವಸ ಆದ ನಂತರ ಈಗ ನೋಡಿದ ಕೃಷ್ಣ ಶ್ರೀಕ್ಷಯ ಇದ್ದದ್ದು ಯಕ್ಷಶ್ರೀ ಆಗಿತ್ತು, ಉಲ್ಟ ಆಗಿತ್ತು. ಹಿಂಗೇನು ಬರೋ ಅನುಲೋಮ ವಿಲೋಮ ಪದ್ಧತಿಯಲ್ಲಿ ಹಚ್ಚಬೇಕಲ್ಲ, ಹಿಂಗಿದ್ದ ಅಕ್ಷರ ಇಲ್ಲಿಗೆ ಬಂದಿದ್ದು, ಇಲ್ಲಿಗೆ ಅಕ್ಷರ ಈಗ ಹೋಗಿ ಶ್ರೀಕ್ಷಯ ಅನ್ನುವಂಥದ್ದು ಯಕ್ಷಶ್ರೀ ಅಂತಂದ್ರೆ ಸಂಪತ್ತನ್ನು ಹೊತ್ಕೊಂಡು ತಿರುಗಾಡುವಂತ ವಸ್ತು ಅಂತ ತಿಳ್ಕೊಂಡು ಹೇಳ್ತಾರ. ಲಕ್ಷ್ಮೀ ನೀನ್ ಆಗಿದ್ರು ಪರವಾಗಿಲ್ಲ, ಲಕ್ಷ್ಮಿಯಿಂದ ಹೆಗಲ್ ಮೇಲೆ ಹೊತ್ಕೊಂಡು ತಿರುಗಾಡುವಂತ ಸಂಪತ್ತು ನಿಂದಾಗಲಿ ಅಂತ ತಿಳ್ಕೊಂಡು ಬರೆದು ಕಳಿಸಿದ. ಆಯ್ತಪ್ಪ ಇವತ್ತು ಹೋಗಿ ಊರಿಗೆ ಅಂತಂದು ಈಸರು ಇಟ್ಕೊಂಡ, ಈ ಕಳ್ಸಕತ್ತನ ಯಾಕಂತ ತಿಳ್ಕೊಂಡು ಅವನ ಅನ್ಕೋತ ತಮ್ಮೂರಿಗೆ ಬಂದು ಊರ್ ಹಿಡಿದು ಹಿಂಗ್ ನೋಡ್ದ, ಊರ್ ಮನೆಗಳು ಪರಕಾಯ್ಬಿಟ್ಟಿದ್ವಲ್ಲ, ಹಾಗ ಹಿಂಗ್ ನೋಡ್ಕೊಂತೇರಿ ಹಳ್ಳ ದಂಡಿ ನಮ್ಮ ಮನೆ ಇತ್ತು, ಇಲ್ಲೇ ಒಂದು ಇದಿತ್ತು, ಹಿಂಗ್ ಹೋದ ದೊಡ್ಡ ಬಿಲ್ಡಿಂಗ್ ಆಗ್ಬಿಟ್ಟಿದೆ. ಹೋಗಿ ನೋಡಿದ, ನಮ್ಮ ಮನೆ ಹೌದಾ ನನ್ನ ಸಣ್ಣ ಗುಡಿಸಲಿತ್ತು, ಯಾರು ನಿಂತಿತ್ತು, ಏನ್ ಮಾಡ್ಯಾರೋ ಎಂತ ಮತ್ತೊಂದು ಅನ್ಕೊಂತು, ಯಾರಿದ್ದೀರಿ ಮನ್ಯಾಗ ಅಂತ ತಿಳ್ಕೊಂಡು ಅಂದಾಗ ಹೇಳ್ತೀವಿ. ಬಟ್ಟೆ ಪೀತಾಂಬರ ಮುಟ್ಕೊಂಡು ಇಷ್ಟು ಬಂಗಾರ ಹಾಕೊಂಡು ಹಗೂರು ಬಂದು ಚಸ್ಮಾ ಇಟ್ಕೊಂಡು ಯಾಕ್ರಿ ಅಂತ ಕೇಳಿದ್ರು. ನೀವ್ ಯಾರಿ, ನಾವ್ ನಿಮ್ಮವ್ರಿ ಅಂತ ಹೇಳಕ್ಕೆ. ನಮ್ಮ ಕೋನ ಹಿಡ್ದನ್ರಿ, ಹಿಂಗೆ ಕದ್ರಿ, ನಾವ್ ಹಿಂಗೆ ಕಲ್ರಿ, ನೀವೇನಲ್ಲಿ ಹೋದ್ರಲ್ಲ ದಿನ ಬೆಳ್ಕೊಂತ ಬಂದು ನಿನ್ನೆ ಓರ ಇಷ್ಟು ಸಂಭ್ರಮ ಸಿಕ್ತು ನೋಡ್ರಿ, ಯಾರು ಸಿಕ್ಕಿದ್ರಿ ದೇವ್ರು ಅಂತ ಕೇಳಿದಂತ ಹೇಳ್ತೀವಿ. ಅಂದ್ರೆ ಬದಲಾವಣೆ ಹಾಕೊಂತ ಒಂದು ಗುರುವಿನ ದರ್ಶನ, ನಿನ್ನಲ್ಲಿರತಕ್ಕಂಥ ಲಲಾಟದ ಕೆಟ್ಟ ಅಕ್ಷರಗಳನ್ನು ಅಳಿಸಿ ಆ ಸದ್ಗುರುನಾಥ ನಿನಗೆ ಜ್ಞಾನಬೋಧಿಯನ್ನ ಕೊಟ್ಟು ಒಳ್ಳೆಯದಾದಂತಹ ಅಕ್ಷರವನ್ನು ನೀನು ಹಣೆ ಬರೋದಲ್ಲ ತುಂಬ್ಯಾನಲ್ಲ, ಅದಕ್ಕೆ ಅವನು ದರ್ಶನ ಮಾಡಿಸಿದ ಫಲ ನಿನಗೆ ಹಣೆ ಮೇಲೆ ಬರದಂಥದ್ದು ದೂರ ಆಯ್ತು ಅಂತ ಕಾಣಿಸ್ತದ. ಅದಕ್ಕೆ ದಿನ ಸಂಪತ್ತು ಬೆಳ್ಕೊಂತ ಬಂದು ನಿನ್ನಿನ ದಿನ ಏನಾಯ್ತಂದ್ರೆ ಒಮ್ಮಗಳಿಗೆ ಎಷ್ಟು ಮಜಾ ಮಾಡಿದಂಗ ಆಯ್ತು. ಆ ಮಜಾ ಮಾಡಿದ ಊರು ಎಲ್ಲೇ ಅದ ಅಂತ ಕೇಳ್ಕೊಂತ, ಮಜಾ ಮಾಡಿದ ಊರು ಅಲ್ಲಿ ಇಲ್ಲ, ಎಲ್ಲೇ ಇಲ್ಲ. ಹೃದಯದಲ್ಲಿ ನಾವು ಎಲ್ಲಿ ಸದ್ಗುರುನಾಥನ ನೆನೆಸ್ತೀವಿ ಅಲ್ಲೇ ನಮಗೆ ಆ ಊರು ಸಿಗುವಂತದ್ದು ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಸುಧಾಮ್ ಹೇಳಿಬೇಕು. ಅದಕ್ಕೆ ಅಸ್ಥಿರವಾದ ಪ್ರಪಂಚವನ್ನು ಮೋಹಿಸುವುದಕ್ಕಿಂತ ಒಬ್ಬ ಸದ್ಗುರುನಾಥನನ್ನ ಮೋಹಿಸಬೇಕು, ಸದ್ಗುರುನಾಥನನ್ನು ಬೆನ್ನು ಹತ್ತಬೇಕು. ಗುರು ಇರಲಾರ್ದ ಜೀವನ ನಿಷ್ಫಲ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರ. ಯಾಕಂದ್ರೆ ಗುರು ಇದ್ದಾಗ ಮಾತ್ರ ಬದುಕಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನುವಂಥದ್ದು ಇರುವಂತದ್ದು ಆಗ್ತದ. ನಾವೆಷ್ಟೇ ಓಡ್ಲಿ, ಎಷ್ಟೇ ಜೀವನದಲ್ಲಿ ಹೋದ್ರೂ ಕೂಡ ಹಿಂದೆ ಗುರು ಅನ್ನುವಂತ ಇದ್ದಾಗ ಮಾತ್ರ ಜೀವನ ಪರಿಪೂರ್ಣ ಆಗುವಂತದ್ದು ಆಗ್ತದ. ಒಂದು ಆಕಳಿಗೆ ಹುಲಿ ಬೆನ್ನತ್ತಿತ್ತಂತ ಓಡ್ಕೊಂಡ್ ಅದು ಒಂದು ಹಾಳು ಬಾಯಾಗಿ ನೋಡ್ಲಾರ್ದೆ ಆಕಳ ದಪ್ಪನ ಬಿತ್ತು, ಹುಲಿನಾದ್ರು ಹಿಂದೆ ಹಾರಿದಾಗ ಅದಕ್ಕೆ ಅದು ಮುಂದೆ ಬಿದ್ದಿದ್ದು, ಇದು ಹಿಂದೆ ಬಿದ್ದಿತ್ತು, ಒಳ ಮಣ್ಣು ತುಂಬಿತ್ತು, ಕವಳು ಮಣ್ಣಾಗಿ ಸಿಗಿಬಿದ್ದು. ಅವಾಗ ಹುಲಿ ಗರ್ಜನೆ ಮಾಡ್ಲಕತ್ತ, ಆಕಳ ಅಂಬಾ ಅಂತ ಆಕಳ ಅನ್ನಕತ್ತ, ಕತ್ತ ಬಿಡಬೇಕತ್ತ ಆಕಳಂತ. ಏನ್ ಮಾಡಕತ್ತಿದಪ್ಪ ನೀ, ನನಗೆ ತಿಂತೇನು, ನಾನು ಇಲ್ಲಿ ಅಡವಿ ಅದ, ನಾನು ಕಾಡಿನ ರಾಜ, ನನ್ನ ಆಹಾರ ನೀ ಮುಂದೆ ಇದ್ದೀನಿ, ನಿನ್ನ ಎಲ್ಲಾದ್ರೂ ನಾ ಬಿಡಲ್ಲ ಅಂತ ತಿಳ್ಕೊಂಡಾಗ ಆಕಳಂತೂ ನೀ ಕಾಡಿನ ರಾಜ ಇರ್ಬೋದು, ರಾಜನ ಇದ್ದೀನಿ ಅಂತ ತಿಳ್ಕೊಂಡು ನಾನೇ ಇದ್ದೀನಿ, ನನ್ನ ಹಿಂದೆ ಯಾರು ಇಲ್ಲ ಅನ್ನತಕ್ಕಂಥ ಕಲ್ಪನೆ ನೀನೇ ಅದು, ನಿನ್ನಲ್ಲಿ ಅದ. ಆದ್ರೆ ನನ್ನ ಮಾಲಕ್ ಅದನ್ನ, ನನ್ನ ಮಾಲಕ್ ಎಷ್ಟಾಗ್ತದ ನಾನು ಹುಡ್ಕೊಂಡು ಬರ್ತಾನ, ನನಗೆ ಎತ್ಕೊಂಡು ಹೋಗ್ತಾನ ನೋಡು ಅನ್ನ. ಹಂಗೆ ಹಿಡ್ಕೊಂಡ್ ಬರ್ತಾರ, ಬರಂಗಿಲ್ಲ ನೋಡು ಅಂತ ತಿಳ್ಕೊಂಡಂದ ಅನ್ಕೊಂತಿದ್ದ. ಅಮ್ಮ ಅನ್ಕೊಂತ ಕುಂತಿತ್ತು. ಆಕಳ ಮಾಲಕ್ ನೋಡಿದ, ಮುಂಜಾನೆ ಆಯ್ತು, ರಾತ್ರಿ ಆಯ್ತು, ಓಹೋ ನಮ್ಮ ಆಕಳು ಎಲ್ಲೇ ತೊಂದರೆಯಲ್ಲಿ ಸಿಲುಕ್ಯಾದ ಅಂತ ತಿಳ್ಕೊಂಡು 4 ಮಂದಿ ಕರ್ಕೊಂಡು ಡ್ಯೂಟಿ ಕತ್ಕೊಂಡು ಹುಡ್ಕೋತ ಹೋಗೋದ್ರೊಳಗಾಗಿ
ಆಕಳೊಂದ್ ಬಾಯಲ್ಲಿ ಬಿದ್ದಿತ್ತು. ಎಲ್ಲರಂದ್ರೆ ಮೊದಲು ಹುಲಿ ಬಿದ್ದದಪ್ಪು ಹೆಂಗ್ ಮಾಡಮ್ರಿ, ಹುಲಿ ಲೊಟ್ಟ ಲೊಟ್ಟ ಕಲ್ಲು ಇಲ್ಲಿದೆ ಎತ್ತಿ ಹಾಕಮ್ರಿ, ನಮ್ಮ ಆಕಳಿ ನಾವ್ ಕರ್ಕೊಂಡು ಹೋಗಮ್ರಿ ಅಂತ. ಅದಕ್ಕೆ ಆಕಳ ಹೊರಗೆ ಬರುವಂತ ಸಂದರ್ಭದಲ್ಲಿ ಹೇಳಿತಂತ, ನಿನ್ ಹಿಂದೆ ಯಾರು ಅದಾರ ಅದ್ರಂಗ ನನಗೂ ಕರ್ಕೊಂಡು ಹೋರಪ್ಪ, ನಿನ್ನಂಗ ನನಗೂ ಇಲ್ಲ ಅನ್ನೋತಕ್ಕಂತ ಭಾವ ನಿನ್ನ ಬಳಿ ಬಂತು, ಸೊಟ್ಟು ಬಂತು. ನಿನ್ ಯಾರು ಕರ್ಕೊಂಡು ಹೋಗ್ಲಕ್ ಬಂದಾರ ಅವ್ರಿಗಿಟ್ಟು ನನ್ನ ಕಡೆಯಿಂದ ಕಣ್ತೇರಪ್ಪ ಅಂತ ಹೇಳಿದ್ರೆ ನೀನು ನನ್ನ ಸಂಗಟ ಉಳಿತಿದ್ದಿಲ್ಲೋ, ಸುಮ್ಮನೆ ವ್ಯರ್ಥ ಜೀವನ ಕೊಟ್ಟು ನಾನೇ ಅಂತ ತಿಳ್ಕೊಂಡು ಆಕಳ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ಒಬ್ಬ ಜೀವನಕ್ಕೆ ಒಂದು ಭಕ್ತಿಗೆ ಗುರು ಅನ್ನತಕ್ಕಂಥ ಬೇಕು. ಆ ಗುರು ಅನ್ನತಕ್ಕಂಥ ವಸ್ತು ನಮ್ಮ ಮಾರ್ಗದರ್ಶಿ ಆದ್ರೆ ಈ ಜೀವನದಲ್ಲಿ ನಾವು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಅನ್ನತಕ್ಕಂಥದ್ದು ಕಾಣಲು ಸಾಧ್ಯ. ಆ ಒಂದು ದಿಶೆಯಲ್ಲಿ ಈ ಒಂದು ಪಂಚಗ್ರಹ ತುಪ್ಪಕಟ್ಟಿ ಹಿರೇಮಠ ಅನೇಕ ಶಿಷ್ಯ ಸಮುದಾಯವನ್ನು ಹೊಂದಿದಂತಹ ಮಠ. ಇವತ್ತು ಯಲಗೋಡಾಗ್ಲಿ, ನಾಗಣಸೂರಾಗ್ಲಿ, ಮತ್ತ ಕುಕನೂರಾಗ್ಲಿ, ಮತ್ತ ಗುಡೂರು, ಮರ್ತಾಬಾದ, ಖಾನಾಪುರ, ಮತ್ತ ಸವಳೇಶ್ವರ, ಹಂಗರಿಗೆ, ಮಂದೇವಾಲ, ಇನ್ನು ಸುಮಾರು ನೂರಾರು ಸಾವಿರಾರು ಸಂಖ್ಯೆ ಉಳ್ಳಂತ ಭಕ್ತರಿ ಈ ಪಂಚಗ್ರಹ ತೋಪಕಟ್ಟಿ ಹಿರೇಮಠದ ತೆಳಗ ಸುಮಾರು 3,000 ಮನೆಗಳು ಅದಾವ ಅಂತ ತಿಳ್ಕೊಂಡು ಅವಾಗ ಅಪ್ಪವ್ರು ಹೇಳ್ತಿದ್ರು 3,000 ಮನಿ. ಈಗ 3,000 7,000 ಆಗ್ಯಾರ ಯಾರಿಗ ಗೊತ್ತು. ಅದಕ್ಕೆ ಎಲ್ಲಾ ಶಿಷ್ಯರು ಕೂಡ್ಕೊಂಡು ಗುರುಗಳ ಸಂಘ, ಗುರುಗಳ ಕಾರ್ಯಕ್ರಮ ಮಾಡೋಣ ಅನ್ನೋತಕ್ಕಂಥ ಮನೋಭಾವನೆ ಇಟ್ಟುಕೊಂಡಾಗ, ಗುರು ಮತ್ತು ಶಿಷ್ಯರನ್ನುವಂತ ಭಾವನೆ ಬಂದಾಗ ನಮ್ಮದು ಸಂಕುಚಿತ ಭಾವನೆ ಆಗ್ತದೆ. ನಮ್ಮ ಮಠದ ಪರಂಪರೆ ಇಷ್ಟೇ ಅಲ್ಲ, ಅದು ನಮ್ಮ ಬದುಕು, ನಮ್ಮ ಭಾವನೆ ಸದ್ಭಾವನೆ ಅಂತ ಹೋಗಬೇಕೆನ್ನತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ವಿಶ್ವಾರಾಧ್ಯರ ಪರಂಪರೆ ಅಂದ್ರೆ ಗುರು ಶಿಷ್ಯರಿಗಿಂತ ಸದ್ಭಕ್ತರು ಅನ್ನತಕ್ಕಂಥದ್ದು ಬಹಳ ವಿಶಾಲವಾದಂತಹ ಶಬ್ದ. ಅಬ್ಬೆ ತುಮಕೂರು ಕ್ಷೇತ್ರ ಸದ್ಭಕ್ತರೊಂದಿಗೆ ಈ ಒಂದು ಗುರು ಮತ್ತು ಶಿಷ್ಯ ನಡುವೆ ನಡೆಯತಕ್ಕಂಥ ಈ ಪುಣ್ಯತಿಥಿಯ ಅಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆದುಕೊಂಡು ಬಂದಂತಾಗ್ತವ. ಶಿಷ್ಯರು ಮತ್ತು ಸದ್ಭಕ್ತರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಹೊಂಟ್ರಿ. ನಾಗಣಸುರದ ತೆಕ್ಕಿನಕೇರಿ ಮನೆತನದವರು ಮತ್ತು ಯಾವ್ದ ನಮ್ದು ಯಲಗೋಡದ ಗೊಲ್ಲಾಳಪ್ಪ ಗೌಡರ ಮನೆತನದವರು, ಈ ಮುಸ್ಲಿಂ ಶಾಸ್ತ್ರಿಗಳು, ಬನ್ನಯ್ಯ ಶಾಸ್ತ್ರಿಗಳು ಮತ್ತು ಮುಸ್ಲಿಂ ಶಾಸ್ತ್ರಿಗಳವರೊಂದು 3 ಗದ್ದಿಗೆಯ ಪೂಜೆ ಪುನಸ್ಕಾರಗಳ ಸೇವಾ ಮಾಡಿದ್ರಿ. ಮತ್ತಲ್ಲಿ ಬನ್ನಿಬಸವೇಶ್ವರ ಗದ್ದಿಗೆ ಕರ್ತಗದ್ದಿಗೆ ರುದ್ರಾಭಿಷೇಕ ಸೇವೆಯನ್ನ ಬಸವನಗೌಡ ಪಾಟೀಲ್ ಹಂಚನಾಳ್ ಮುಖಾನ್ ಗವಾರಿಯವರ ಕುಟುಂಬದವರ ವತಿಯಿಂದ ಆ ಕಾರ್ಯಕ್ರಮ ಬಂದಂತದ್ದಾಯ್ತು. ಇವತ್ತು ನಡೆಯುವಂತ ಮಹಾ ಕಾರ್ಯಕ್ರಮ ಪ್ರಸಾದ ವ್ಯವಸ್ಥೆಯನ್ನ ಅಬ್ಬೆ ತುಮಕೂರು ಕ್ಷೇತ್ರ ಮತ್ತು ಗವಾರ ಬನ್ನಿಬಸವನ ಸದ್ಭಕ್ತರಾದಂತ ನಮ್ಮ ಪರಸಪ್ಪ ಶರಣರು ಜೇವರಿಗೆ ಅವರೆಲ್ಲ ಎಷ್ಟೇ ಮಂದಿ ಬರ್ತಾರಂತ ಬರಲಿ, ಅಪ್ಪನ ಆಶೀರ್ವಾದದಿಂದ ಅಬ್ಬೆ ತುಮಕೂರು ಹೆಸರಿನಿಂದ ನಾ ಪ್ರಸಾದ ಕೊಡ್ತೀನಿ ಎನ್ನುವಂತಕ್ಕಂಥ ಒಂದು ಭಾವನೆಯಲ್ಲಿ ಆ ಪುಣ್ಯಾತ್ಮ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದಂಥವರಾಗಿದ್ದಾರೆ. ಅನೇಕ ಸದ್ಭಕ್ತರು ಮೇಲ್ಗೋಡದಿಂದ ನಮ್ಮ ಶರಣಗೌಡರು ಮತ್ತು ಕುಕ್ಕನೂರು ವಸಂತರಾಯ ಗೌಡ, ನಮ್ಮ ನಮ್ದು ಬಸಲಿಂಗಪ್ಪ ಜೈ ಸಾಬ, ಅದು ಪಾವಗಡದಿಂದ ಬಂದಿರ್ತದೆ. ಅದು ಬಲ್ಲಾಳಪ್ಪವರು ಮೊಮ್ಮಕ್ಕಳು ಅವರನ್ನ ವಿಶ್ವರಾಧ್ಯರನ್ನ ಬಹಳ ಸಮೀಪದಲ್ಲಿ ಕಂಡಂಥವ್ರು ಪುಣ್ಯಾತ್ಮ. ಬಹಳ ಸಮೀಪದಲ್ಲಿ ಶಾಖಾಪುರದಲ್ಲಿ ವಿಶ್ವರಾಧ್ಯರಿಗೆ ತೊಂದರೆ ಕೊಟ್ಟಾಗ ಯಪ್ಪ ಶಿಷ್ಯರು ಬಿಡ್ಬೋದಪ್ಪ, ಇದು ಸದ್ಭಕ್ತರು ಬಿಡ್ಬೋದಪ್ಪ, ಆದ್ರೆ ಮನೆತನದ ಶಿಷ್ಯರಾಗಿ ನಾನೇನು ಬಿಡಂಗಿಲ್ಲ. ಯಾರು ಯಾಕೆ ಬಿಡ್ತಾರಪ್ಪ, ನಿಮ್ಗೆ ಯಾಕೆ ತೊಂದರೆ ಕೊಡ್ತಾರೆ, ನಿನಗೆ ಹುಚ್ಚಂತಾರಪ್ಪ. ಲೋಕದ ಹುಚ್ಚನ್ನು ದೂರ ಮಾಡ್ಲಾಕ ಬಂದಂತ ನೀ ಇಲ್ಲಿ, ಆದ್ರೆ ಅದೇ ಇದ್ದಂತ ಅಷ್ಟು ಹುಚ್ಚಿಡಿದಂತ ಜನರಲ್ಲಿ ಒಬ್ಬ ಶಾಣೆ ಮನುಷ್ಯ ಇದ್ರೆ ಅವನಿಗೂ ಹುಚ್ಚ ಅಂತಾರಪ್ಪ. ಎಲ್ಲರೂ ಹುಚ್ಚರಾರ, ಆದ್ರೆ ನೀ ಒಬ್ಬ ಶಾಣೆ ಇದ್ದೀನಿ, ಇನ್ನು ಶಾಣೆ ತನಗೆ ಇಲ್ಲಿ ತೋರಿಸುವಂತದ್ದಲ್ಲ, ನಡಿ ನಮ್ಮ ಊರಿಗೆ ಹೋಗಮ್ಮ ಅಂತ ತಿಳ್ಕೊಂಡು ಕರ್ಕೊಂಡು ಹೊಂಟಂತ ಸಂದರ್ಭದಲ್ಲಿ ಅದು ಜನಿವಾರ ಅಂತ ಬರ್ತದೆ. ಜನಿವಾರ ಬಲ್ಲಿ ಎತ್ತಿನ ಗಾಡಿ ಹಾಕೊಂಡು ಹೊಂಟಿದ್ರಂತ, ಅಲ್ಲಿ ಹಲಿಗೆ ಕಾಣಿಸಕತ್ತಿರಂತೆ. ವಿಶ್ವರಾಧ್ಯ ಹೀಗೆ ನೋಡಿದ್ರು, ಅಲ್ಲಿ ಏನ್ ಮಾಡ್ಲಕತ್ತಾರಲ್ಲೇ ಅಂತ. ಅಲ್ಲಿದ್ದವ್ರು ಅಂದ್ರೆ ದೇಶ ಕುಂದ್ರು, ಮಗ ಏನ್ ಮಾಡ್ಲಕತ್ತ ಮತ್ತೆ ಹೊಡಿ ಹೋಗ ಇಲ್ಲ ಏನ್ ಮಾಡ್ಲಕತ್ತಾರಲ್ಲ, ಏನೇನು ಮತ್ತೆ ಅಲ್ಲಿ ಯಾರೋ ಸತ್ತರ ಊಟಕ್ಕೆ ಪಡೆದ, ಅಲ್ಲೇ ಅವ ಸತ್ತದ ಊಟಕ್ಕೆ ಪಡೆದ ಅವ್ರ ಮಗ ನನ್ ಮುಂದೆ ಯಾಕೆ ಊಟಕ್ಕೆ ಕುಂದಿರ್ಬೇಕು, ಅವ್ನು ಎತ್ ಬಾ ಅಂತ ಹೇಳಿ ಅಂತ ವಿಶ್ವರಾಧ್ಯ. ಸತ್ತದ ಕರೆ ಇರ್ಬೇಕು, ಬಿಟ್ಟದ ಕರೆ ನಮ್ಗೆ ಗೊತ್ತಿಲ್ಲ. ನಾ ಇವತ್ತು ಹೊಂಟಿನ ನಮ್ಮ ರೂಟಿಗೆ ಅವ ಯಾಕೆ ಸಾಯ್ಬೇಕು. ನಮ್ಮ ರೂಟಿಗೆ ನಮ್ಮ ಡಿವಿಷನ್ ಸತ್ತನ ಇವತ್ತೇನಿಲ್ಲ, ಎತ್ ಬಾ ಅಂತ ತಿಳ್ಕೊಂಡು ಅಂದಾಗ ಅವ ಯಾಕೆ ಅಷ್ಟು ಗಟ್ಟಿ ಎಬ್ಸ್ರಿ ಅನ್ನಂತ.
ಅಪ್ಪೋ ಯಾಕೆ ಎಷ್ಟು ಬಿಗು ಬಿಟ್ಟರೆ ಹೆಸರಿ ಅಂತ ತಿಳ್ಕೊಂಡು ಇದು ಶನಿವಾರದಲ್ಲಿ ಆದಂತ ಘಟನೆ ಹಿಂಗೆ ಹೊತ್ತು ಹಲವಾರು ಘಟನೆಗಳನ್ನ ಹುಟ್ಟು ಹಾಕುವತಕ್ಕಂಥ ಏನಂತೀರಿ ಅದು ಆಗುವಂತ ಹೌದಾ. ದೇವಿ ಏನ್ ಬೇಕಂತ ತಿಳ್ಕೊಂಡು ವಿಶ್ವಾರಾಧ್ಯರನ್ನ ಕೇಳಿದಾಗ ಪುಣ್ಯಾತ್ಮ 3 ವರ್ಷ ಒಂಟಗಾಲ ಮೇಲೆ ನಿಂತ ವಿಶ್ವಾರಾಧ್ಯ ನಿನ್ ಕಾಲು ಹೊಸ್ಕೊಂತ ಮುಂದೆ ಅನ್ನಂತ ಏನ್ ನಾನು ನೆನೆಸ್ತೀನಿ ನೀ ಬರ್ತೀನಿ ಅಂತ ತಿಳ್ಕೊಂಡ ದಿನ ಬಾ ಹೋಗಿ ನಂದನಿಂದ ನಡ್ಡಿ ಬಂದಾಗ ನಿನ್ಗೆ ಏನ್ ಬೇಕಂತ ತಿಳ್ಕೊಂಡು ಆಸೆ ಮಾತು ಕೇಳ್ಬಾರ್ದು ನೋಡೋ ನಮ್ ವಿಶ್ವರಾಧ್ಯ. ಇವತ್ತು ಏನಾದ್ರೂ ಸಾಧಿಸಬೇಕು, ಏನಾದ್ರೂ ಗಳಿಸ್ಬೇಕು, ಸಿದ್ಧಿ ಮಾಡ್ಕೋಬೇಕಂತ ತಿಳ್ಕೊಂಡು ಬಹಳಷ್ಟು ಮಂದಿ ಹೊಳ್ಯಾಗ ಹೋಗ್ತಾರ, ಸಮುದ್ರ ಇದು ನದ್ಯಾಗ ಹೋಗ್ತಾರ. ಹೋಗಿ ಇನ್ನೇನ್ ಹೊಳ್ಯಾಗ ಕೊಡ್ಬೇಕನ್ನೋದ್ರಾಗ ಮಸೂರು ಹಿಡ್ಕೊಂಡು ಹೋಗ್ತಾವಕ್ಕ ಇಟ್ಟೋ ಕತ್ತಲದಾಗ ದೇವಿನೇ ಬಂದು ನಿಂತ ಸಂದರ್ಭದಲ್ಲಿ ನನಗೇನು ಕೊಡಬೇಡ ಅಂತ ಕೊನೆಗೆ ಒಂದ್ ದಿವಸ ದೇವಿ ಶಿವಾರೂಢಳಾಗಿ ಬಂದು ಕೆಳಗಿಳಿದಂತ ವಿಶ್ವರಾಧ್ಯ. ಇಂಥ ಕಲಿಯುಗದಲ್ಲಿ ಇಷ್ಟು ಕಠಿಣತರವಾದಂತಹ ಘೋರ ತಪಸ್ಸು ಎದಕ್ಕೆ ಮಾಡ್ಕೊಂಡಿದ್ದಪ್ಪ, ಎದ್ದೇಳು ಕಂದ ಅಂತ ತಿಳ್ಕೊಂಡು ಹಡದ ತಾಯಿ ತಾನು ಪಡೆದ ಮಗನನ್ನು ಎತ್ತಿಕೊಂಡಂತೆ ಅಪ್ಪಿಕೊಂಡಾಗ ತಾಯಿ ಹೇಳಿದಂತ ನಿನಗೇನು ಬೇಕು ಕೇಳಂತ ವಿಶ್ವರಾಧ್ಯ ಒಂದು ಮಾತಂದಂತ ನನಗೇನು ಬೇಕಾಗಿಲ್ಲ, ಬಂದಕ್ಕೆ ಕೊಡೋದೇ ಕರೆ ಆಗಿದ್ದಂತಂದ್ರ ಅಭ್ಯರ್ಥಿ ಕುರುಕ್ಷೇತ್ರದಲ್ಲಿ ಯಾರು ಬಂದು ಏನ್ ಕೇಳ್ತಾರೆ ಬೇಡದಲ್ಲಿ ಕೊಡು, ನನಗೇನು ಕೊಡಬೇಡ, ಇನ್ನೊಂದು ಮಾತು ಕೊಡುವ ವಿಶ್ವರಾಧ್ಯ.